ಚೂಸ್ ಮಾಡಿದ್ದೀರಾ ಅಂದ್ರೆ ಇದೊಂದು ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳೇ ಅಲ್ಲ, ಇನ್ನ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ. ಅಲ್ಲೂ ಜಾಸ್ತಿ ಫ್ಲವರ್ಸ್ ಎಲ್ಲ ವೇಸ್ಟ್ ಆಗ್ತೈತೆ. ಅದನ್ನ ಸ್ಟಾಪ್ ಮಾಡೋದಕ್ಕಾಗಿ ನಾವು ಈ ಪ್ರಾಬ್ಲಮ್ನ ಚೂಸ್ ಮಾಡ್ತೀವಿ. ನಾವು ಯುಎಸ್ ಪ್ರವಾಸದಲ್ಲಿ ಏನು ಮಾಡ್ತೀವಿ ಕ್ಲಾತ್ ಡೈ ಮತ್ತು ಕಾಂಪೋಸ್ಟ್ ಮಾಡ್ತೀವಿ. ಕ್ಲಾತ್ ಡೈ ನಾವು ಇವಾಗ ಹಾಕೊಂಡಿರೋ ಬಟ್ಟೆ ಎಲ್ಲ ಕೆಮಿಕಲ್ಸ್ ಕಲರ್ಸಿಂದ ಮಾಡಿರೋದು, ಆದರೆ ನಾವು ನ್ಯಾಚುರಲ್ ಕಲರ್ಸಿಂದ ಮಾಡ್ತೀವಿ. ನಾವು ಯಾಕಂದರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ನಮ್ಮದು ಆರೋಗ್ಯ ಹಾಳಾಗಲ್ಲ, ಮತ್ತು ಇದರಿಂದ ಬಂದಿರೋ ವೇಸ್ಟ್ನ ನಾವು ಕಾಂಪೋಸ್ಟ್ ಮಾಡ್ತೀವಿ. ಕಾಂಪೋಸ್ಟ್ಗೆ ಎತ್ಕೊಂಡೋಗಿ ಟ್ರೀಗೆ ಹಾಕ್ಸಿದೆ, ಅದು ಚೆನ್ನಾಗಿ ನ್ಯೂಟ್ರಿಷನ್ ಕೊಡುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಟೈ ಆ್ಯಂಡ್ ಡೈ ಮತ್ತು ಕಾಂಪೋಸ್ಟ್ ಮಾಡೋಕ್ಕೆ ಆ ಮೆಥಡ್ಸ್ ಹೆಂಗೆ ಮಾಡ್ತೀವಿ ಅಂದರೆ, ಟೈ ಆ್ಯಂಡ್ ಡೈ ಹೆಂಗೆ ಮಾಡ್ತೀವಿ ಅಂದರೆ, ಫಸ್ಟ್ ಫ್ಲವರ್ಸ್ ಎಲ್ಲ ತಂದು ಸಪ್ರೇಟ್ ಮಾಡ್ತೀವಿ. ಆ ಸಪ್ರೇಟ್ ಮಾಡಿರೋದಕ್ಕೆ ಬಾಯ್ಲ್ ಮಾಡ್ತೀವಿ. ಅದು ಬಾಯ್ಲ್ ಮಾಡೋವಾಗ ಅದು ಈ ಥರ ಆಗುತ್ತೆ. ಆಮೇಲೆ ಅದನ್ನು ಡ್ರೈ ಮಾಡಿ ಇದು ಮಾಡ್ತೀವಿ. ಅದು ಟೈ ಆ್ಯಂಡ್ ಡೈ ಏನು ಯೂಸ್ ಮಾಡಿರ್ತೀವೋ ಕಾಂಪೋಸ್ಟ್ಗೂ ಒಂದು ಲೇಯರ್ ಆಫ್ ಮದ್ದು, ಒಂದು ಲೇಯರ್ ಆಫ್ ಈ ಬಾಯ್ಲ್ ಮಾಡಿರೋ ಫ್ಲವರ್ಸ್ ಸ್ಟೇನ್ ಮಾಡಿರ್ತೀವಲ್ಲ, ಆ ಸೇಮ್ ಫ್ಲವರ್ಸ್ನ ತಗೊಂಡು ಇನ್ನೊಂದು ಲೇಯರ್ ಹಾಕಿ ಇದು ಮಾಡ್ತೀವಿ. ಆ್ಯಂಡ್ ನಾವಿನ್ನೂ ಆಟೋಮ್ಯಾಟಿಕ್ಕಾಗಿ ಮಾಡೋಕ್ಕೆ ನಾವು ಸಾಯಿಲ್ ಮಾಯ್ಸ್ಚರ್ ಸೆನ್ಸರ್ನ ಯೂಸ್ ಮಾಡಿದ್ದೀವಿ. ಅದು ಮಾಯ್ಸ್ಚರ್ನ ಚೆಕ್ ಮಾಡುತ್ತೆ, ವಾಟರ್ ಮಾಯ್ಸ್ಚರ್ನ ಎಷ್ಟಿದೆ ಅಂತ ಚೆಕ್ ಮಾಡುತ್ತೆ. ಆ್ಯಂಡ್ ಡ್ರೈನೆಸ್ ಗೊತ್ತರೆ ಸೆನ್ಸರ್ನ ವಾಟರಿಂದ ಪಂಪಿಂದ ರಿಲೀಸ್ ಮಾಡುತ್ತೆ. ನೀವು ಇಷ್ಟೆಲ್ಲ ಕಲ್ತಿದ್ರಲ್ಲ, ಇದರಿಂದ ನಮ್ಗೇನಾದ್ರು ಒಂದು ಫ್ಯೂಚರ್ಗೆ ಏನಾದ್ರು ಇರಬೇಕಲ್ಲ, ನಾವು ಇದರಿಂದ ಹೋಮ್ ಬಿಸ್ನೆಸ್ ಮಾಡ್ಬೋದು. ಮತ್ತು ವಿಂಡೋಸ್ ಡೋರ್ಸ್ ಎಲ್ಲ ಮಾಡ್ಕೊಬೋದು, ಡಿಸೈನ್ಸ್